ಸಿ ಲಾಸ್ಟ್ ಟೈಮ್ ಕೂಡ ಹೇಳಲಿಲ್ಲ ಅಂತಂದ್ರೆ ಅದೇ ಇಟ್ ಈಸ್ ಲೀಗಲ್ ಇಶ್ಯೂ ಅಲ್ವಾ. ಕೋರ್ಸ್ ಎಲ್ರಿಗೂ ಬೇಜಾರು ಇದ್ದೇ ಇದೆ, ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ಥರ ಒಂದು ಸನ್ನಿವೇಶ, ಈ ಥರ ಒಂದು ಸಿಚುವೇಶನ್ ಹೀಗೆ ಕ್ರಿಯೇಟ್ ಆಗಿರೋದು. ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡೋಕ್ಕೆ ಅದ್ರ ಬಗ್ಗೆ ಸರಿನೂ ಅಲ್ಲ, ಮಾತಾಡಲೂಬಾರ್ದು ನನ್ನ ಪ್ರಕಾರ. ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ, ಕರೆಕ್ಟಾದ ಹಾದಿಯಲ್ಲಿ ಹೋಗಲಿ. ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯಾಂಗದ ಮತ್ತು ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇದಲ್ಲ. ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ವಾ. ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕೋ ಅದು ಖಂಡಿತ ಬರಲಿ. ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನಂಬೋರು. ಸೊ ಇವತ್ತೂ ಅದನ್ನೇ ಹೇಳ್ತೀನಿ, ನಾನು ಏನು ಮಾತಾಡೋ ಅಂಥದ್ದು ಒಂದು ಏನಂತಾರೆ, ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ. ಆ್ಯಂಡ್ ಲೀಗಲ್ ಆಗಿರೋದ್ರಿಂದ, ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್. ಯಾ ಓಕೆನಾ. ಕಲಾವಿದೆಯಾಗಿ ನೀವು ಇಂಡಸ್ಟ್ರಿಗೆ ಕಾಲಿಟ್ರಿ, 34 ವರ್ಷಗಳಾಗ್ತಾ ಬಂತು. ಈ ಒಂದು ಸಿನಿ ಜರ್ನಿಯ ಮೆಲುಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.